ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಟುಡೇ ಸ್ಪೆಷಲ್ ಏನು ಅಂದರೆ ಪೆಪ್ಪರ್ ರಸಮ್ನ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಆದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಕೆಮ್ಮು ಶೀತ ಎಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ ಈ ಥರ ರಸಮ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ರಸಮ್ಗೆ ಬೇಕಾಗಿರುವ ಮಸಾಲೆಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನಾನೊಂದು 6-7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ ಇದು. ಮತ್ತು 2 ಟೇಬಲ್ ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1/4 ಟೀ ಸ್ಪೂನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನಾನು ನೀರಲ್ಲಿ ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು 2 ದೊಡ್ಡ ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ, ಮತ್ತು 2 ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾರ್ಬೇನ್ ಸೊಪ್ಪನ್ನ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಕಡಾಯಿಗೆ ನಾವು ಇವಾಗ ತೊಗೊಂಡಿದ್ವಲ್ಲ ಜೀರಿಗೆ, ಕಾಳು ಮೆಣಸು ಮತ್ತು ಮೆಣಸಿನ್ಕಾಯಿ, ಇದನ್ನೆಲ್ಲ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ. ಕೆಂಪು ಫ್ರೈ ಮಾಡ್ಕೊಂಬರೋಣ. ಇದೆಲ್ಲ ಒಟ್ಟಿಗೆ ಹಾಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಸ್ವಲ್ಪ ನಾವು ಇದಕ್ಕೆ ಆಯಿಲ್ ಹಾಕೋಣ. ಸ್ವಲ್ಪ ಸಾಕು. ಇದನ್ನು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಇವಾಗ ಫ್ರೈ ಆಗಿದೆ. ನಾವು ಇದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿಗೆ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆಗೆ ನಾವು ಇವಾಗ ಆಯಿಲ್ನ ಹಾಕ್ಕೊತಿದ್ದೀವಿ. ಆಯಿಲ್ ಸ್ವಲ್ಪ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಫ್ರೆಂಡ್ಸ್, ಆಯಿಲ್ ಬಿಸಿ ಆಗಿದೆ. ನಾವು ಇದಕ್ಕೇನೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ನಾವು ಅವಾಗಲೇ ಜಜ್ಜಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಅದನ್ನ ಹಾಕೊತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಎಲ್ಲ ಕೆಂಪು ಬಣ್ಣ ಬಂದಿದೆ. ನಾವು ಇದಕ್ಕೇನೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀವಿ, ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೇನೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 1.25 ಟೇಬಲ್ ಸ್ಪೂನ್ ಅಷ್ಟು ನಾವು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ರಸಮ್ ತುಂಬ ಟೇಸ್ಟಾಗಿ ಬರುತ್ತೆ. ರಸಮಲ್ಲಿ ತುಂಬ ಟೈಪ್ಸ್ ಇದೆ ಫ್ರೆಂಡ್ಸ್, ಬಟ್ ನಾವು ಪೆಪ್ಪರ್ದು ಎಲ್ಲ ಮಾಡ್ತಾ ಇರೋದು. ಇದು ಸೂಪರಾಗಿ ಬರುತ್ತೆ. ಈ ಥರದ್ದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೊಮೊಟೊ ಸಾಫ್ಟ್ ಆಗಲಿ. ನೋಡಿ ಫ್ರೆಂಡ್ಸ್, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ನಾವು ಅವಾಗಲೇ ರುಬ್ಕೊಂಬಂದಿದ್ದೀವಲ್ಲ ಮಸಾಲೆ, ಇದನ್ನು ತರಿಯಾಗಿ ರುಬ್ಕೊಂಬಂದಿದ್ದೀವಿ. ಇದನ್ನು ಇವಾಗ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು
ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಅಲ್ಲಿ ತನಕ 2 ನಿಮಿಷ ನಾವು ಫ್ರೈ ಮಾಡಿದ್ರೆ ಸಾಕಿದನ್ನ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಇವಾಗ ಮಸಾಲೆ ಫ್ರೈ ಆಗಿದೆ. ನಾವು ಇದಕ್ಕೇನೆ ಇವಾಗ ಹುಣಸೆಹಣ್ಣು ರಸನ ತಗೊಂಡಿಟ್ಕೊಂಡಿದ್ದಿಲ್ಲ ಅದನ್ನ ಹಾಕಬೇಕಾಗತ್ತೆ. ನಾವು ಈ ಟೈಮಲ್ಲೇ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನಾನು ಹುಣಸೆಹಣ್ಣಿಂದು ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೇನೆ ನಾವು ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಬೇಕಾಗತ್ತೆ. ಇದು ಕುದಿಯಕ್ಕೆ ಬಿಡಬಾರ್ದು. ಸುಮ್ಮನೆ ಒಂದೆರಡು ಕಡೆ ನೊರೆ ಥರ ಈ ಥರ ಬಂತು ಅಂದರೆ ರಸಮ್ಮು ಸೂಪರಾಗಿ ರೆಡಿ ಆಗುತ್ತೆ. ನಾವು ಇದಕ್ಕೇನೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಇದನ್ನ 2 ನಿಮಿಷ ಅದು ವೆಯ್ಟ್ ಮಾಡಬೇಕು. ನೊರೆ ಬರೋ ತನಕ ನಾವು ಕುದಿಸೋದು ಬೇಡ. ರಸಮ್ನ ಹಾಗೆ ಮಾಡಿದರೆ ಸೂಪರಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಇದರೊಳಗೆ ಇವಾಗಲೇ ನೋಡ್ಕೊಂಬಿಡಿ, ಆವಾಗ ಸೂಪರಾಗಿ ಬರುತ್ತೆ. ಇದು ಒಂದು 5 ನಿಮಿಷ ಕುದಿಯೋ ತನಕ ಬಿಡೋಣ. ನೋಡಿ ಫ್ರೆಂಡ್, ರಸಮ್ ರೆಡಿಯಾಗಿದೆ. ಇಷ್ಟು ಬಂದರೆ ಸಾಕು, ಕುದಿಯಕ್ಕೆ ಬಿಡಬಾರ್ದು ರಸಮ್ನ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಅನ್ನಕ್ಕೆ ಸೂಪರಾಗಿರುತ್ತೆ. ಹಾಗೇನೂ ಕುಡಿಬೋದು. ಬನ್ನಿ ಫ್ರೆಂಡ್ಸ್, ಸರ್ವಿಂಗ್ ಬೌಲಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ರಸಮ್ ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ ಮತ್ತು ಹಾಗೇನೂ ನಾವು ತಿನ್ಬೋದು, ಕುಡಿಬೋದು. ಸೂಪರಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.